ಅಧಿವೇಶನ ವೇಳೆಗೆಲ್ಲೇ ಮೈತ್ರಿ ನಾಯಕರ ಕೋಲ್ಡ್ ವಾರ್. ಜೆಡಿಎಸ್ ಶಾಸಕರ ಮೇಲೆ ಬಿಜೆಪಿ ನಾಯಕರು ಮುನ್ನುಸ್ಕೊಂಡ್ಬಿಟ್ಟಿದ್ದಾರೆ. ಒಗ್ಗಟ್ಟಿನ ಹೋರಾಟ ಮಾಡಬೇಕಾಗಿದ್ದ ಬಿಜೆಪಿ ಮತ್ತು ಜೆಡಿಎಸ್, ಆದರೆ ಬಿಜೆಪಿ ಜೆಡಿಎಸ್ ನಡುವೆ ಮುಸುಕಿನ ಗುದ್ದಾಟ ತುಂಬಾ ದಿನದಿಂದ ನಡೀತಾ ಇದೆ. ಆದರೆ ಅದು ಅವಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ಆಡಳಿತ ಪಕ್ಷದ ಮೇಲೆ ಮುಗಿ ಬೀಳೋದಕ್ಕೆ ಸಮನ್ವಯತೆಯ ಕೊರತೆ ಶುರು ಆಗ್ಬಿಟ್ಟಿದೆ. ಇಬ್ರು ನಡುವೆ ಹೊಂದಾಣಿಕೆನೇ ಇಲ್ಲ. ಅವ್ರು ಹೇಳಿದ ಇವ್ರು ಒಪ್ಕೊಳ್ಳಲ್ಲ, ಇವ್ರು ಹೇಳಿದ ಅವ್ರು ಒಪ್ಕೊಳ್ಳಲ್ಲ. ನಾನೇನು ಕಮ್ಮಿ ಇಲ್ಲ, ನೀವು ಹೇಳ್ದಂಗೆ ನಾವು ಯಾಕೆ ಕೇಳಬೇಕು? ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆಯೂ ಇಲ್ಲ. ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಜಂಟಿ ಸಭೆನೂ ಇಲ್ಲ. ಕಮಲ ದಳ ಮೈತ್ರಿ ನಡುವೆ ಹೆಚ್ಚಾಗ್ತಾ ಇದೆ ಗೊಂದಲ. ಜೆಡಿಎಸ್ ನಾಯಕರ ಮುಂದಿನ ಸಿಎಂ ಕೂಗಿಗೆ ಬಿಜೆಪಿ ಅಸಮಾಧಾನ. ಮೈತ್ರಿ ಮೂಲಕ ಸ್ಪರ್ಧಿಸುವ ಬಗ್ಗೆ ಹೈಕಮಾಂಡ್ನಿಂದಲೇ ನಿರ್ಧಾರ. ಹೈಕಮಾಂಡ್ ನಿರ್ಧಾರಕ್ಕೂ ಮೊದಲೇ ಜೆಡಿಎಸ್ನಿಂದ ಘೋಷಣೆ. ಎಚ್ಡಿಕೆ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂಥದ್ದು ಜೆಡಿಎಸ್. ಹೀಗಾಗಿ ಸದನದಲ್ಲಿ ಮೈತ್ರಿ ನಡುವೆ ಹೆಚ್ಚಾಗ್ಬಿಟ್ಟಿದೆ ಶೀತಲ ಸಮರ. ನೋಡಿ, ಇಲ್ಲಿ ಮೈತ್ರಿ ಆಗಿದ್ದಾರೆ, ಆದರೆ ಇದು ಕೇಂದ್ರದ ಮಟ್ಟಿಗೆ ಮಾತ್ರ ಮೈತ್ರಿನಾ ಅನ್ನೋ ಅನುಮಾನ ತುಂಬ ಜನಕ್ಕಿದೆ. ರಾಜ್ಯದ ಮಟ್ಟದಲ್ಲಿ ಅದು ಯಾಕೋ ವರ್ಕೌಟೇ ಆಗ್ತಾ ಇಲ್ಲ. ಅವ್ರು ಹೇಳಿದ್ದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ. ಎಣ್ಣೆ ಸೀಗೆಕಾಯಿ ಅಂತಾರಲ್ಲ, ಹಂಗಾಗ್ಬಿಟ್ಟಿದ್ದ ಪರಿಸ್ಥಿತಿ. ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಲ್ಲ, ಮೈತ್ರಿ ಅಂತ ಅಥವಾ ಒಟ್ಟಿಗೆ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅಂತ ನಮ್ಮ ನಾಯಕರು ಹೇಳ್ತಾರೆ. ಸೊ ಕೇಂದ್ರದ ನಾಯಕರುಗಳು ಡಿಸಿಷನ್ ತಗೊಳ್ತಾರೆ. ಇವರು ಈಗಲೇ ಇಲ್ಲಿ ಮುಂದಿನ CM ಕುಮಾರಸ್ವಾಮಿ ಅಂತ ಕೂತ್ರೆ ಹೆಂಗೆ? ಮತ್ತು ನಾವು ಕೆಲಸ ಮಾಡೋದು ಬೇಡವಾ? ಚುನಾವಣೆ ಒಟ್ಟಿಗೆ ಎದುರಿಸೋದು ಬೇಡವಾ? ಸೀಟು ಹಂಚಿಕೆ ವಿಚಾರ ಗೊಂದಲ ಬಗೆಹರಿಸ್ಕೊಳ್ಳೋದು ಬೇಡವಾ? ಸೊ ಒಂದಷ್ಟು ಮುನಿಸಿ ಇದೆ. ಈಗಾಗಲೇ ತುಂಬ ಹಿರಿಯ ನಾಯಕರುಗಳು JDSನವರು ಮನವಿ ಮಾಡ್ಕೊಂಡಿದ್ರು, ಒಂದು ಸಮನ್ವಯ ಸಮಿತಿ ಅಂತ ಮಾಡಿ ಸಮನ್ವಯ ಆಗಲಿ ಅಂತ. ಬಟ್ ಇಲ್ಲಿ ಸಮನ್ವಯನೇ ಆಗ್ತಾ ಇಲ್ಲ. ಇಲ್ಲಿ ಏನಿದ್ರು ಕೂಡ ನಮಗೆ ನೀವು ಸರಿಸಾಟಿ ಇಲ್ಲ, ನಿಮಗೆ ನಾವು ಸರಿಸಾಟಿ ಇಲ್ಲ, ಈ ಥರದ್ದು ಚರ್ಚೆಗಳಾಗ್ತಿದೆ ಬಿಟ್ಟರೆ ಒಬ್ಬರು ಹೇಳಿದೊಬ್ರಿಗೆ ಆಗ್ತಾ ಇಲ್ಲ. ಸೊ ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಗೊತ್ತಿಲ್ಲ, ಇದು ಹೀಗೆ ಮುಂದುವರಿತು ಅಂತಂದರೆ ಎಲೆಕ್ಷನ್ ಟೈಮಲ್ಲೂ ಕೂಡ ಡ್ಯಾಮೇಜಸ್ ಆಗ್ಬೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಅದು ಯಾಕೋ ಗೊತ್ತಿಲ್ಲ, ರಾಜ್ಯ ಮಟ್ಟದಲ್ಲಿ ಬಿಜೆಪಿ JDS ಮೈತ್ರಿಯನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇದ್ದಂಗೆ ಕಾಣಿಸ್ತಾ ಇಲ್ಲ. ಒಬ್ಬರು ಹೇಳಿದೊಬ್ರಿಗೆ ಆಗ್ತಾನೇ ಇಲ್ಲ. ಮತ್ತೆ ಎಡವಟ್ಟುಗಳು, ಮತ್ತಷ್ಟು ದೂರ, ನಾನೊಂದು ತೀರ ನೀನೊಂದು ತೀರ, ಆ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗ್ತಾನೇ ಇದೆಯಾ ಅಂತ ಬಿಜೆಪಿ ಮತ್ತು JDSನ ನಡುವೆ? ಖಂಡಿತ ರೀತಿ ಬಿಜೆಪಿ ಹಾಗೂ ಮೈತ್ರಿ JDS ನಡುವೆ ಮೈತ್ರಿ, ರಾಜ್ಯ ಸರ್ಕಾರದ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಎಂಬ ನಿಲುವನ್ನ ಮಾಡಿಕೊಂಡಂತ ಒಂದು ಮೈತ್ರಿ. ಆದ್ರೆ ಒಂದಿಷ್ಟು ಹೋರಾಟಗಳನ್ನ ಬಿಟ್ರೆ ಇನ್ನು ಉಳಿದಂತ ಹೋರಾಟಗಳನ್ನ ಕಾಂಗ್ರೆಸ್ ವಿರುದ್ಧ, ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ಹಾಗೂ JDS ನಾಯಕರು ಏಕಾಂಗಿಯಾಗಿ ಮಾಡ್ತಾ ಇರೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಈಗ ಅಧಿವೇಶನ ಶುರುವಾಗಿದೆ. ಬಜೆಟ್ ಮಂಡನೆಯಾದ ಮೊದಲನೇ ದಿನವೇ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಅಂದ್ರೆ CM ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ ಬಳಿಕ ಅದರ ವಿರುದ್ಧ ಸಾಕಷ್ಟು ಹೋರಾಟವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದ್ರೆ ಆ ಹೋರಾಟಕ್ಕೆ JDS ನಾಯಕರು ಯಾಕೆ ಕೈ ಜೋಡಿಸ್ಲಿಲ್ಲ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಬಜೆಟ್ ಅಧಿವೇಶನ ಶುರುವಾಗಿದೆ. ಸದನದ ಒಳಗೂ ಕೂಡ ಮೈತ್ರಿ ನಾಯಕರ ಒಂದು ಶಕ್ತಿ ಪ್ರದರ್ಶನ ಕಂಡು ಬರ್ತಾ ಇಲ್ಲ. ಸಾಕಷ್ಟು ಸಮನ್ವಯದ ಕೊರತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆ ಸಮನ್ವಯ ಸಮಿತಿ ಮಾಡಬೇಕು ಅನ್ನೋದು ಮೈತ್ರಿ ಆದಾಗ್ಲಿಂದ ಕೂಡ ಈ ಎರಡೂ ಪಕ್ಷದ ನಾಯಕರು ಕೂಗಾಗಿತ್ತು. ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಇನ್ನ ಯಾವುದೋ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಾಗಾಗಿ ಯಾವ ವಿಚಾರದಲ್ಲಿ ಹೋರಾಟ ಮಾಡಬೇಕು ಎಂಬ ಸಮನ್ವಯದ ಕೊರತೆ ಒಂದು ಕಡೆ ಆದ್ರೆ, ಒಗ್ಗಟ್ಟಿನ ಕೊರತೆ ಪದೇ JDS ಹಾಗೂ ಬಿಜೆಪಿ ನಾಯಕರಲ್ಲಿ ಕಾಣಿಸ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂತದ್ದು. ಯಾಕೆಂದ್ರೆ ಸದನದ ಒಳಗೆ ಮತ್ತು ಹೊರಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾದಂತ ಎರಡೂ ಪಕ್ಷಗಳು, ಮೈತ್ರಿ ಪಕ್ಷಗಳು ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದು ಚರ್ಚೆ ಸಾಕಷ್ಟು ಶುರುವಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಈಗಾಗ್ಲೇ ಹಲವು ಕಾರಣಗಳನ್ನ ಇಲ್ಲಿ ಚರ್ಚೆ ಮಾಡಬಹುದಂತದ್ದು. ಒಂದು ಕಡೆ ಕುಮಾರಸ್ವಾಮಿ ಅವರನ್ನ ಮುಂದಿನ CM ಎಂಬ ವಿಚಾರವನ್ನ ಇಟ್ಕೊಂಡು JDS ನಾಯಕರು ಈಗಾಗಲೇ CM ಘೋಷಣೆ ಮಾಡಿದ್ದಾರೆ. ಇದು ಒಂದಿಷ್ಟು ಬಿಜೆಪಿ ನಾಯಕರಿಗೂ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. CM ಆಗುವಂತ ವಿಚಾರನ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿರ್ತಾರೆ ಅಂತ ಹೇಳಿದ್ರು ಕೂಡ ಪದೇ ಈ ವಿಚಾರವನ್ನ ಇಟ್ಕೊಂಡು JDS ಶಾಸಕರು ಸಮಾರಂಭಗಳಲ್ಲಿ, ಸಮಾವೇಶಗಳಲ್ಲಿ ಮುಂದಿನ CM HD ಕುಮಾರಸ್ವಾಮಿ ಅವರು ಎಂಬ ಘೋಷಣೆಯನ್ನ ಮಾಡಿರುವಂತದ್ದು. ಇದೇ ಕಾರಣ ಬಿಜೆಪಿ ನಾಯಕರಿಗೆ ಅಸಮಾಧಾನಕ್ಕೆ ಕಾರಣ ಆಯ್ತಾ, ಅಂತರ ಕಾಪಾಡೋದಕ್ಕೂ ಕಾರಣ ಆಗ್ತಾ ಇದೆಯಾ ಅನ್ನೋದು ಚರ್ಚೆಗಳು ಈಗ ಬಿಜೆಪಿ ಹಾಗೂ JDS ಆಂತರಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಪದೇ ಈ ರೀತಿ ವಿಚಾರಗಳು ಸ್ಪಷ್ಟನೆ ಆಗ್ತಾ ಇದೆ. ಇದಕ್ಕೆ ಯಾರು ಕೂಡ ಒಂದು ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಹಾಗಾಗಿ ಇಬ್ಬರು ನಾಯಕರ ಮುನಿಸಿಗೆ ಇದೇ ವಿಚಾರ ಕಾರಣನ ಅಥವಾ ಮುಂಬರುವ ದಿನಗಳಲ್ಲಾದ್ರೂ JDS ಬಿಜೆಪಿ ಒಂದಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಲ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.